ಇಕೋ ಸ್ಪೋರ್ಟ್ ಇದೆ ನೋಡ್ತಾ ಇರೋದು ಟೈಟಾನಿಯಂ ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ. ಇದು ಬಂದ್ಬಿಟ್ಟು ವೈಟ್ ಬೋರ್ಡ್ ಗಾಡಿ ಅಂಡ್ ಫುಲ್ ಟಾಪ್ ಎಂಡ್. ಸೊ ಕಂಪನಿ ಫಿಟೆಡ್ ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ. ಅಂಡ್ ಸರ್ ಈ ಗಾಡಿ ಮಾಡಲ್ ಯಾವ ಸರ್ ಇದು? ಸರ್ ಇದು 2019 ಓಕೆ. ಟೈಟಾನಿಯಂ ಫುಲ್ ಟಾಪ್ ಅಂಡ್ ಗಾಡಿ. ಸನ್ ರೂಫ್ ಎಲ್ಲ ಬರುತ್ತೆ. ಸನ್ ರೂಫ್ ಎಲ್ಲ ಬರುತ್ತೆ. ಬರೀ 19,000 ಓಡಿದೆ ಸರ್ ಗಾಡಿ. ಬರೀ 19,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ನೋಡ್ತಾ ಇರ್ಬೋದು ಇಷ್ಟು ಕಡಿಮೆ ಓಡಿರೋ ಕಾರ್ ನಿಮ್ಗೆ ಆಲ್ಮೋಸ್ಟ್ ಸಿಗೋದೇ ಇಲ್ಲ. 100% ಟ್ರ್ಯಾಕ್ ಇರುತ್ತೆ. ಅದು ಕೂಡ 19 ಮಾಡಲು ಅಂಡ್ ಫುಲ್ ಟಾಪ್ ಎಂಡ್ ಗಾಡಿ. 19,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು. ಸೊ ನಿಮ್ಗೆ ಸನ್ ರೂಫ್ ಎಲ್ಲ ಬರುತ್ತೆ ಅಡಿಷನಲ್ ಆಗಿ. ಅಂಡ್ ಇದ್ರಲ್ಲೂ ಕೂಡ ನಿಮ್ಗೆ ನೋಡ್ತಾ ಇರ್ಬೋದು ಗಾಡಿಯಲ್ಲಿ. ಅಂಡ್ ನಿಮ್ಗೆ ಟಚ್ ಸ್ಕ್ರೀನ್ ಕೂಡ ಬರುತ್ತೆ. ನಿಮ್ಗೆ ಟಚ್ ಸ್ಕ್ರೀನ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್ ಬರಲ್ಲ ನಿಮ್ಗೆ. ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಆಮ್ರೆಸ್ಟ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್. ಓನ್ಲಿ 19,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು, ಜಾಸ್ತಿ ಓಡಿಲ್ಲ. ಅಂಡ್ ಇದು ಬಂದ್ಬಿಟ್ಟು ಸೆಕೆಂಡ್ ರೋ. ಸೊ ಸೆಕೆಂಡ್ ರೋ ಅಲ್ಲಿ ನಿಮ್ಗೆ ಆಮ್ರೆಸ್ಟ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಆಮ್ರೆಸ್ಟ್ ಎಲ್ಲ ಬರುತ್ತೆ ಸೆಕೆಂಡ್ ರೋ ಅಲ್ಲಿ. ಅಂಡ್ ಗಾಡಿ ತುಂಬಾ ಚೆನ್ನಾಗಿದೆ. 19,000 ಕಿಲೋಮೀಟರ್ ರನ್ ಆಗಿರೋ ಅಂತ ವೆಹಿಕಲ್. ಆಲ್ಮೋಸ್ಟ್ ಟೈಟಾನಿಯಂ ಇಕೋ ಸ್ಪೋರ್ಟ್ ನಿಮ್ಗೆ ಕರ್ನಾಟಕ ಪೂರ್ತಿ ಹುಡುಕಿದ್ರು ಸಿಗಲ್ಲ. ಅದತ್ರ ನಿಮ್ಗೆ ಈ ಗಾಡಿಯಲ್ಲಿ ಸರ್ 6 ಏರ್ ಬ್ಯಾಗ್ ಬರುತ್ತಲ್ಲ ಸರ್? ಹೌದು 6 ಏರ್ ಬ್ಯಾಗ್ ಬರುತ್ತೆ. ಫುಲ್ ಟಾಪ್ ಎಂಡ್ ಗಾಡಿ ನಿಮ್ಗೆ. ಸೊ ಡಿಫಾಗರ್, ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸರ್ಸ್ ಎಲ್ಲ ಬರುತ್ತೆ ನಿಮ್ಗೆ. ಅಂಡ್ ಅಡಿಷನಲ್ ಆಗಿ ರೂಫ್ ಕೂಡ ಬರುತ್ತೆ. ಅಂಡ್ ಈ ಗಾಡಿಗೆ ಏನ್ ಪ್ರೈಸ್ ಕೊಡ್ತಿದ್ದಾರೆ ಸರ್? ಇದು 880 ಹೇಳ್ತಾ ಇದ್ದೀನಿ. 880 ಸ್ವಲ್ಪ ಹೆಚ್ಚು ಕಡಿಮೆ. 8,80,000 ಸ್ವಲ್ಪ ಹೆಚ್ಚು ಕಡಿಮೆ. ಯಾಕಂದ್ರೆ 19 ಮಾಡ್ಲು 2019 ಮಾಡ್ಲು ಜಾಸ್ತಿ ರನ್ ಆಗಿಲ್ಲ ಗಾಡಿ ಮಾತ್ರ. ತುಂಬಾ ಚೆನ್ನಾಗಿದೆ. ಅಂಡ್ ಇದು ಬಂದ್ಬಿಟ್ಟು ಬೂಟ್ ಸ್ಪೇಸ್ ತುಂಬಾ ಚೆನ್ನಾಗಿದೆ. ಬರೀ 19,000 ಕಿಲೋಮೀಟರ್ ರನ್ ಆಗಿರೋ ಅಂತ ಇಕೋ ಸ್ಪೋರ್ಟ್. ಅದು ಕೂಡ ಡೀಸೆಲ್, ಟಾಪ್ ಅಂಡ್ ಟೈಟಾನಿಯಂ. 8,80,000 ಕೋಟ್ ಮಾಡ್ತಿದ್ದಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ನಿಮ್ಗೆ. ಯಾರ ಇಕೋ ಸ್ಪೋರ್ಟ್ ಹುಡುಕೋರ್ಗೆ ಇದಕ್ಕಿಂತ ದಿ ಬೆಸ್ಟ್ ವೆಹಿಕಲ್ ನಿಮ್ಗೆ ಸಿಗದೇ ಇಲ್ಲ. ಅಂಡ್ ನೋಡ್ತಾ ಇರ್ಬೋದು ಡ್ಯುಯಲ್ ಟೋನ್ ನಿಮ್ಗೆ ಮಿರರಿಂಗ್ ಎಲ್ಲ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. 6069 ವೆಹಿಕಲ್ ನಂಬರ್ ಬಂದ್ಬಿಟ್ಟು. ಸೊ ಇಲ್ಲ ಮಾರುತಿ ಸುಜುಕಿ ರಿಡ್ಜೋ ವೈಟ್ ಬೋರ್ಡ್ ಗಾಡಿ ಇದೆ ನಿಮ್ಗೆ. ಅಂಡ್ ಸರ್ ಈ ಗಾಡಿದು ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ ಇದು 2012 ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ. ಬ್ರಾಂಡೆಡ್ ಟೈರು, ಮ್ಯಾಗ್ ವೀಲು, ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಲಾಯ್ ವೀಲ್ಸ್ ಕೂಡ ಇದೆ, ಕಂಪನಿ ಫಿಟೆಡ್. ಅಂಡ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಸರ್ 4 ಲಕ್ಷ ಹೇಳ್ತೇನೆ ಸರ್. ಹೆಚ್ಚು ಕಮ್ಮಿ ಮಾಡ್ತಾರೆ. 4 lakhs ಹೆಚ್ಚು ಕಡಿಮೆ ಆಗುತ್ತೆ. ಸಿಂಗಲ್ ಓನರ್? ಸಿಂಗಲ್ ಓನರ್. ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 1 lakh ಓಡಿದೆ. 1 lakh ಓಡಿದೆ. ಸಿಂಗಲ್ ಓನರ್, ಫುಲ್ ಟಾಪ್ ಎಂಡ್ ಗಾಡಿ, ಡೀಸೆಲ್ ವರ್ಷ. ಸೊ ಡೀಸೆಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಮಾತ್ರ. ಸೊ ನಿಮ್ಗೆ ಲೋ ಮೇಂಟೆನೆನ್ಸ್ ಬರುತ್ತೆ, ಜಾಸ್ತಿ ಮೇಂಟೆನೆನ್ಸ್ ಬರಲ್ಲ ನಿಮ್ಗೆ. ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ಇವನ್ ಸರ್ವಿಸ್ ಚಾರ್ಜ್ ಕೂಡ ತುಂಬಾ ಕಡಿಮೆ ನಿಮ್ಗೆ. ಅಂಡ್ ರಿಡ್ಜ್ ಸ್ವಿಫ್ಟ್ ಗಿಂತ ಜಾಸ್ತಿ ನಿಮ್ಗೆ ಲೆಗ್ ರೂಮು, ಹೆಡ್ ರೂಮು ಅಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲದ್ರಲ್ಲೂ ಸ್ವಿಫ್ಟ್ ಗಿಂತ ಜಾಸ್ತಿ ಬರುತ್ತೆ ಈ ಗಾಡಿ ಬಂದ್ಬಿಟ್ಟು. ಅದು ಕೂಡ VDI ಗಾಡಿ ಮಾತ್ರ ತುಂಬಾ ನೀಟಾಗೆಲ್ಲ ಮೇಂಟೈನ್ ಮಾಡಿದ್ದಾರೆ. 4 lakhs ಸ್ವಲ್ಪ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸೊ 100% ಲೋನ್ ಆಗುವಂತ ವೆಹಿಕಲ್ ಅಂಡ್ 100% ಶೋರೂಮ್ ಸರ್ವಿಸ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಡೀಸೆಲ್ ಕಾರು ರಿಡ್ಜ್ ಯಾರು ಹುಡ್ಕಂಗಿದ್ರೆ ದಿ ಬೆಸ್ಟ್ ಆಪ್ಷನ್.